ಸದಸ್ಯರು ಮತ್ತು ಯುವ ಸಮೂಹ ಎಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಮತ್ತು ಮಾಧ್ಯಮ ಮಿತ್ರರನ್ನು ಕೂಡ ಅಭಿನಂದನೆ ಹೇಳಿ ಒಂದೆರಡು ಅನಿಸಿಕೆನ ಹೇಳೋದಕ್ಕೆ ಬಯಸ್ತೀನಿ ನಾನು. ಸ್ನೇಹಿತರೆ, ನಾವೆಲ್ಲರೂ ಕೂಡ ಹುಟ್ಟು ಸಹಜ, ಸಾವು ನಿಶ್ಚಿತ. ಈ ಮಧ್ಯದಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಅನೇಕ ವಿಚಾರಗಳನ್ನ ಶ್ರೀಗಳ ಮಾತಲ್ಲಿ ಕೇಳಿ ಅವರ ಆದೇಶವನ್ನ, ಅವರ ಸಂದೇಶವನ್ನ ಪಾಲನೆ ಮಾಡ್ತಕ್ಕಂಥ ಸಮೂಹ ನಾವೆಲ್ಲರೂ ಕೂಡ ಆಗಬೇಕಾಗುತ್ತೆ. ಇವತ್ತಿನ ಅನೇಕ ವರ್ಷಗಳ ಕನಸು ನಮ್ಮದಾಗಿತ್ತು. ಸುಮಾರು 30 ವರ್ಷಗಳಿಂದ ನಮ್ಮ ಸಮಾಜವನ್ನ ಸಂಘಟನೆ ಮಾಡಬೇಕು, ನಮ್ಮ ಸಮಾಜಕ್ಕೆ ಒಂದು ನೆಲೆಯನ್ನ ಕಂಡು ಹಿಡಿಬೇಕು, ನೆಲೆಯನ್ನ ಮಾಡಬೇಕು ಅಂತ ವಿಚಾರದಲ್ಲಿ ಸುಮಾರು 3 ದಶಕಗಳಿಂದ ನಾವು ಈ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಇಂದು ಅದಕ್ಕೆ ಕೂಡಿ ಬಂದು ಶ್ರೀಗಳ ಆಶೀರ್ವಾದದಿಂದ ಇವತ್ತು ಬುದ್ಧಿ ಪೂಜೆಯನ್ನು ನಾವು ಮಾಡಿದ್ವಿ ಅನ್ನೋ ಮಾತನ್ನ ಸಂಘಟಕರು ಬಹಳ ಹೆಮ್ಮೆಯನ್ನು ಕೂಡ ಹೇಳಿರುವಂತಹದ್ದು. ಸಮಾಜ ಭವನ ಆದಷ್ಟು ಬೇಗ ಪೂರ್ಣಗೊಳ್ಬೇಕಾಗ್ತದೆ. ಸಂಘಟಕರು ಹೇಳಿದಾಗ 2 ವರ್ಷ ಅಂತ ಹೇಳಿದ್ರು, ಶ್ರೀಗಳು 1 ವರ್ಷ 2 ವರ್ಷ ಅಂತ ಕೇಳಿದ್ರು, ಮತ್ತೆ ನೆನಪನ್ನು ಮಾಡಿದ್ರು. 2 ವರ್ಷದಲ್ಲಿ ನಾವು ಸಮಾಜ ಭವನ ಮುಗಿಸ್ಬೇಕು ಅಂತ ಆತುರ ಪ್ರತಿಯೊಬ್ಬರು ಕೂಡ ಇರುವಂತಹದ್ದು. ಶ್ರೀಗಳ ಆಶೀರ್ವಾದ ಸದಾ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಬಯಕೆಯೂ ಕೂಡ ಹೌದು. ಸೃಷ್ಟಿ ಭಗವಂತ ಯಾವ ತಾಯಿಯ ಹೊಟ್ಟೆಯಲ್ಲಿ ಭೂಮಿಗೆ ತಂದು ಆ ಮಗುವಾಗಿ ಬೆಳೆದು ದೊಡ್ಡವನಾದ ನಂತರದಲ್ಲಿ ಹುಟ್ಟಿದ ತಂದೆ ತಾಯಿಗಳನ್ನ ನಾವು ಯಾವ ರೀತಿ ಗೌರವವನ್ನ ಸಲ್ಲಿಸ್ತೀವೋ, ಗುರುಗಳಿಗೆ ಗೌರವವನ್ನು ಸಲ್ಲಿಸ್ತೀವೋ, ಅದೇ ರೀತಿ ಹುಟ್ಟಿದ ಸಮಾಜವನ್ನ ನಾವು ಎಂದೂ ಕೂಡ ಮರೆಯುವಂತ ಸಮೂಹ ನಮ್ಮದಾಗಬಾರದು. ಆ ರೀತಿಯಲ್ಲಿ ಇವತ್ತು ತಾವೆಲ್ಲರೂ ಕೂಡ ಬಹಳ ಅರ್ಥಪೂರ್ವಕವಾದ ಕಾರ್ಯಕ್ರಮವನ್ನು ತಾವು ಸಂಘಟಿಸಿದ್ವಿ. ಕರೆ ವಕೀಲರ ಸಮೂಹ ಬಹಳ ಸ್ವಲ್ಪ ಅಚಲವಾಗಿತ್ತು ಅನ್ನೋದ ನೋವಿನ ಮಾತನ್ನು ಕೂಡ ಹೇಳಿದರು. ನಾನು ಕೂಡ ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೇರ್ತೀನಿ ಅನ್ನೋದು ಕೂಡ ನನ್ನ ಕನಸಲ್ಲಿ ಇಲ್ಲಾಗಿತ್ತು. ಆದ್ರೆ ಬರುವಾಗ ಶ್ರೀಗಳು ಒಂದು ಮಾತ್ರ ಹೇಳಿದ್ರು, ಏನು ಇಷ್ಟೊಂದು ದೊಡ್ಡ ಸಮಾಜದಲ್ಲಿ ಸೇರಿದವಾಗ ಇಷ್ಟೊಂದು ಸಂಖ್ಯೆಯಲ್ಲಿ ಅದ್ಭುತವಾಗಿ ಈ ಸಮಾಜವನ್ನ ಸೇರಿ ನಮಗೂ ಖುಷಿಯನ್ನು ತಂದಿದೆ ಅನ್ನೋದು ಮಾತು ಕೂಡ ಹೇಳಿದ ಸಂದರ್ಭದಲ್ಲಿ ಶ್ರೀಗಳು ಅಲ್ಲಿ ರಥವನ್ನ ಏರಿದ್ರು. ನನ್ನ ಜೊತೆಯಲ್ಲಿ ಬರುವಾಗ ಒಬ್ಬ ಹಿರಿಯರ ಮಾತ್ರ ಹೇಳಿದ್ರು, ಇಲ್ಲ ಬಹಳ ಚೆನ್ನಾಗಿ ಮಾಡಿದ್ರಿ, ನೀವು ಬಹಳ ಅದ್ಭುತವಾಗಿ ಮಾಡಿದ್ರಿ, ಅರ್ಥಪೂರ್ವವಾಗಿ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಅವ್ರು ಒಂದ್ ಮಾತ್ರ ಹೇಳಿದ್ರು, ಇಲ್ಲ ನಮಗೆ ತೃಪ್ತಿಯನ್ನು ತಂದಿಲ್ಲ, ಇಷ್ಟೊಂದು ಜನಸಂಖ್ಯೆ ಇದ್ರು ಕೂಡ ನಾವು ಇನ್ನೂ ಹೆಚ್ಚಿನ ಜನ ಸೇರ್ಬೇಕು ಅನ್ನೋ ನಿರೀಕ್ಷೆ ಇತ್ತು ನಮ್ದು ಅನ್ನೋ ಮಾತನ್ನು ಹೇಳಿದ್ರು ಕೂಡ ನಿಮ್ಮ ನಿರೀಕ್ಷೆಗೂ ಮೀರಿ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ವಕವಾಗಿ ಮಾಡಿದ್ರಿ ಅನ್ನೋ ಮಾತನ್ನ ಬಹಳ ಹೆಮ್ಮೆಯನ್ನು ಕೂಡ ಹೇಳಕ್ಕೆ ಬಯಸ್ತೀನಿ. ಆ ರೀತಿಯಲ್ಲಿ ಇವತ್ತು ಸಮಾಜ ಮಂದಿರ ಕಟ್ಟುವಾಗ ಅನೇಕರು ಅನೇಕ ರೀತಿಯನ್ನು ಕೊಡಬಹುದು, ಹೇಳ್ಬೋದು, ಮಾಡ್ಬೋದು, ಸಹಜ. ನಾವು ಸಮಾಜವನ್ನು ಸರಿಯಾದ ರೀತಿಯಲ್ಲಿ ನಡೆಸುವಾಗ, ಸಮಾಜವನ್ನು ಸರಿಯಾದ ರೀತಿಯಲ್ಲಿ ಸದೃಢವನ್ನು ಮಾಡುವಾಗ, ಗುರುಗಳ ಆದೇಶ ಸಂದೇಶ ಏನಿದೆಯೋ ಅದನ್ನ ನಾವೆಲ್ಲರೂ ಕೂಡ ಚಾಚುತಪ್ಪನೆ ಪಾಲನೆ ಮಾಡಿದಾಗ ನಾವು ಎಲ್ಲರೂ ಕೂಡ ಒಂದು ಹಂತ ಇತ್ತು. ಕೂಲಿನ ನಾಲಿನ ಮಾಡಿ ಅಲ್ಪ ಕೃಷಿಯನ್ನ ಮಾಡಿ ಕೆಲವೊಂದಿಷ್ಟು ಜನ ಇತ್ತೀಚೆಗಿನ ಶಿಕ್ಷಣವನ್ನು ಹೊಂದಿ ಅನೇಕ ಜನ ಅನೇಕ ಸರ್ಕಾರಿ ಸೇವೆಯಲ್ಲಿ ಅಥವಾ ಬೇರೆ ಸಂಘ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸುವ ಮುಖಾಂತರ ತಮ್ಮ ಜೀವನವನ್ನ ಕಂಡುಕೊಳ್ಳೋದ್ರ ಮುಖಾಂತರ ಒಂದು ಹಂತದ ಸುಖ ಜೀವನ ತಾವು ಕಾಣ್ತಾ ಇದ್ದೀನಿ. ಅದು ಆಗಬಾರದು. ಮುಂದೆ ಕೂಡ ತಾವು ಹೇಗಿದ್ದೀರೋ, ತಮ್ಮ ಜೀವನ ಹೇಗಿದೆಯೋ, ತಮ್ಮ ಕೃಷಿ ಹೇಗಿದೆಯೋ, ಆದ್ರೆ ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ಸಂದೇಶವನ್ನ, ಒಳ್ಳೆ ಭರವಸೆಯನ್ನು ನಾವು ಕೊಡಬೇಕಾದ್ರೆ ಶ್ರೀಗಳು ಈಗಾಗಲೇ ಆದಿ ಚುಂಚನೆಗಳಲ್ಲಿ ಅನೇಕ ಸಾಧನೆಗಳನ್ನು ತೆಗೆಯುವ ಮುಖಾಂತರ ಈ ಸಮಯಕ್ಕೆ ಒಂದೇ ಅಂತಲ್ಲ,